ರೋಟರಿ ಸಂಸ್ಥೆಯ ಸುವರ್ಣ ಮಹೋತ್ಸವದ ಅಂಗವಾಗಿ ಕುಶಾಲನಗರದ ಐತಿಹಾಸಿಕ ಪುರಾತನ ಸೇತುವೆಯ ಮೇಲೆ ನಿರ್ಮಿಸಲಾಗಿರುವ ಉದ್ಯಾನವನವು ಸಾರ್ವಜನಿಕರ ಸಹಕಾರ ಮತ್ತು ಸಂಘಟನೆಯ ಸಾಮಾಜಿಕ ಕಾಳಜಿಗೆ ಉತ್ತಮ ಉದಾಹರಣೆಯಾಗಿದೆ ಎಂದು ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರ್ಗೌಡ ಹೇಳಿದ್ದಾರೆ. ಉದ್ಯಾನವನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಐತಿಹಾಸಿಕ ಸೇತುವೆಯನ್ನು ಸ್ವಚ್ಛಗೊಳಿಸಿ ಸುಮಾರು 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಂದರ ಉದ್ಯಾನವನವನ್ನಾಗಿ ಪರಿವರ್ತಿಸಿರುವುದು ಶ್ಲಾಘನೀಯ ಕಾರ್ಯವಾಗಿದೆ. ಸಾರ್ವಜನಿಕರ ಸಹಭಾಗಿತ್ವದೊಂದಿಗೆ ರೋಟರಿ ಸಂಸ್ಥೆ ಕೈಗೊಂಡಿರುವ ಈ ಯೋಜನೆ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಎಂದರು. ಅದು ನನ್ನ ಅನಿಸಿಕೆ ನಂಜರಾಯಪಟ್ಟಣ ಕಲ್ಲಿರ್ಬೇಕಲ್ಲಿ. ನಾನು ನೋಡಿದ್ವಿ ನಂಜರಾಯಪಟ್ಟಣ ಕಲ್ಲು, ಯಾಕಂತಂದ್ರೆ ವರ್ಷ ಕಾವೇರಿ ಪೂಜೆ ಮಾಡೋಂಥ ಸಂದರ್ಭದಲ್ಲಿ ಆ ಕಲ್ಲನ್ನ ನೋಡಿಕೊಂಡು ಪ್ಲಸ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಕಾವೇರಿ ತಾಯಿನ ಪೂಜೆ ಮಾಡ್ಕೊಂಡು ಇಲ್ಲಿ ಬರ್ತಾ ಇರ್ತೀವಿ. ಅದು ಗಡಿ ಭಾಗದಲ್ಲಿ ಎಂಟ್ರಿ ಮಾಡಲಿಕ್ಕೆ ಇದೊಂದು ದೊಡ್ಡ ಅಂದರೆ ಇಟ್ ಬ್ರಿಂಗ್ಸ್ ಅ ಪಾಸಿಟಿವ್ ವೈಬ್. ಅದ್ರ ಜೊತೆಲಿ ಪಕ್ಕದಲ್ಲಿ ನಮ್ಮ ಬ್ಯಾಂಕಿನ ಸಹಾಯದಿಂದ ಅದನ್ನು ಒಂದು ಬ್ಯೂಟಿಫಿಕೇಶನ್ ಆಯಿತು. ಮಾತ್ರ ನೀವು ಹೇಳ್ದಂಗೆ ಮಾಡೋದೆಲ್ಲ ಸುಲಭ, ಮಾಡಾದ್ಮೇಲೆ ಯಾವ ರೀತಿಲಿ ಉಪಯೋಗಿಸ್ಕೋಬೇಕು, ಯಾವ ರೀತಿಲಿ ಮೇಂಟೈನ್ ಮಾಡಬೇಕು, ಸಾರ್ವಜನಿಕರಿಗೆ ದೊಡ್ಡ ಜವಾಬ್ದಾರಿ. ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಇಲ್ಲಿ ನಾವು ಭಾಷಣ ಮಾಡಿಕೊಂಡು ಇವತ್ತಿಗೆ ಇದೇ ಲಾಸ್ಟ್ ಆಗಿ ಕಾರ್ಯಕ್ರಮ ಇಟ್ಕೋಬಾರ್ದು. ವಿ ಹ್ಯಾವ್ ಟು ಮೇಕ್ ಯೂಸ್ ಆಫ್ ದಿಸ್, ಪಾಸಿಟಿವ್ ಆಗಿ ಇದನ್ನ ಉಪಯೋಗಿಸ್ಕೋಬೇಕು. ನೀವು ಹೇಳ್ದಂಗೆ ವಾಕಿಂಗ್ ಆಗಿರ್ಬೋದು. ಆಮೇಲೆ ಬಾಬು ಸರ್ ಹೇಳಿದ್ರು ಅಂದರೆ ಟೂರಿಸ್ಟ್ ವಿಲ್ ಕೀಪ್ ದನ್ ಸೆಕೆಂಡ್ರಿ, ಫಸ್ಟು ನಮ್ಮೂರವ್ರಿಗೆ ಇದನ್ನ ಉಪಯೋಗಿಸ್ಕೊಳ್ಳೋಕ್ಕೆ ಅಂತ ನಾವು ನಿಮಗೆ ಮನವಿ ಮಾಡ್ತೀವಿ. ಯಾಕಂದರೆ ನಾವು ಸಾವರ್ಪೇಟೆಯಲ್ಲಿ ನಾನು ಎಕ್ಸಸೈಸ್ ಮಾಡ್ಬೋದು, ಮಾತ್ರ ತಾವು ಇಲ್ಲಿ ಬಂದು ಇದನ್ನ ಉಪಯೋಗಿಸ್ಕೋಬೇಕು ಅಂತ ತಮ್ಮ ಮನವಿ ಮಾಡ್ತೀವಿ. ಹೌದು, ನೀವು ಹೇಳ್ದಂಗೆ ಮೇನ್ ರೋಡಲ್ಲಿ ಬಸ್ಗಳು ಬರ್ತವೆ, ಲಾರಿ ಬರ್ತವೆ, ಸ್ಲೋ ಮೂವ್ಮೆಂಟ್ ಟ್ರಾಫಿಕಲ್ಲಿ ಪ್ರದೂಷಣ ಜಾಸ್ತಿ ಇರ್ತದೆ. ಬಟ್ ಹೆಚ್ಚಿನ ಸಂಖ್ಯೆಯಲ್ಲಿ ಕೆಲವು ಗಿಡಗಳೆಲ್ಲ ಬೆಳ್ಕೊಂಡಂಥ ಸಂದರ್ಭದಲ್ಲಿ ಇದನ್ನೆಲ್ಲನೂ ಕವರ್ ಆದರೆ ಐ 100% ಶೋರ್ ಟೂರಿಸ್ಟ್ ಜೊತೆ ನಮ್ಮ ಸ್ಥಳೀಯ ಕುಶಾಲನಗರದವರು ಇದನ್ನ ಅನುಕೂಲ ಮಾಡಿಕೊಡ್ಬೇಕು. ಅದ್ರ ಜೊತೆಲಿ ತಾವು ರೋಟರಿ ಕ್ಲಬ್ ಅವರು ಒಂದು ಎಕ್ಸಾಂಪಲ್ ಸೆಟ್ ಮಾಡಿ ಒಂದು ದಿವಸಕ್ಕಾದ್ರೂ, ಒಂದು ವಾರಕ್ಕೆ ಒಂದು ದಿವಸ ಆದರೂ ಒಬ್ಬೊಬ್ಬರು ಬಂದಿದ್ದ ಉಪಯೋಗಿಸ್ಕೊಂಡು ಹೋಗಬೇಕು. ರೋಟರಿ ಸಂಸ್ಥೆಯ ಅಧ್ಯಕ್ಷರು ಪ್ರಾಸ್ತಾವಿಕವಾಗಿ ಮಾತನಾಡಿ ಯೋಜನೆಯ ಉದ್ದೇಶ ಹಾಗೂ ಅನುಷ್ಠಾನದ ಕುರಿತು ಮಾಹಿತಿ ನೀಡಿದರು. ರೋಟರಿಗೂ ಕೂಡ ಇದೆ. ರೋಟರಿ 2000ನೇ ಸಾಲಿನಲ್ಲಿ, ಅದಕ್ಕಿಂತ ಮುಂಚೆ ಕೆ ದೇವಯ್ಯ ಅವರು ರೋಟರಿಯಲ್ಲಿದ್ದಾಗ ಮೇಡಮ್ ಅವರಿದರಲ್ಲಿ ಆಗಿನ ಮುಖ್ಯಮಂತ್ರಿ ಧರ್ಮಸಿಂಗ್ ಅವರಿಗೆ ಈ ಬ್ರಿಡ್ಜ್ ಅನ್ನ ಡೆಮೊಲಿಷನ್ ಮಾಡಬಾರ್ದು, ಹೊಸ ಬ್ರಿಡ್ಜ್ ಆದಾಗ ಈ ಬ್ರಿಡ್ಜ್ ನಂಗೆ ಉಳಿಸ್ಕೊಂಡು ಹೋಗ್ಬೇಕು ಅಂತ ಪತ್ರ ಬರೆದಿದ್ರಂತೆ. ಇದನ್ನು ನನಗೆ ಹಿರಿಯ ಪತ್ರಕರ್ತ ಚಂದ್ರಮೋಹನ್ ಅವರು ನೆನಪಿಸಿದ್ರು ಈ ವಿಚಾರ. ಹಾಗಾಗಿ ನನಗೆ ರೋಟರಿ ಅವರೇನೋ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಇದಕ್ಕೆ ಹಳೆಯ ಸಂಬಂಧ ಇದೆ ಅನ್ನೋಂಥ ಒಂದು ಕಾರಣ ಆಯ್ತು. ಹಾಗಾಗಿ ನಾವು ಕೂಡ ಇದೇನೋ ಮಾಡಬೇಕು ಅಂತ ಅನ್ಕೊಂಡು ಇದು ಈ ಹಂತಕ್ಕೆ ಇವತ್ತು ಬಂದು ಮುಟ್ಟಿದೆ. ಇದು ಇನ್ನೊಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಈ ಪಾರ್ಕ್ ಏನಿದೆ ನಾವು ಅನ್ಕೊಂಡಾಗೆ ಒಂದು ಸಣ್ಣ ಕಾರ್ಯಕ್ರಮ ಅಲ್ಲ, ಇದು ದೇಶದಲ್ಲೇ ಒಂದು ವಿಭಿನ್ನವಾದಂತಹ ಒಂದು ಕಾರ್ಯಕ್ರಮ. ಇಂಡಿಯಾದಲ್ಲೇ, ಭಾರತ ದೇಶದಲ್ಲೇ ನೀವು ತಗೊಂಡ್ರೆ, ಈ ಭಾರತ ದೇಶದಲ್ಲೇ ಹರಿಯುವ ನದಿ ಮೇಲೆ ನಿರ್ಮಾಣವಾಗಿರುವಂತಹ ಪ್ರಪ್ರಥಮ ಉದ್ಯಾನವನ ಇದು. ನೀವು ಕೇಳಬಹುದು, ಪುಣೆಯಲ್ಲಿ ಒಂದು ಉದ್ಯಾನವನ ಇದೆ, ಮತ್ತೆ ಆಂಧ್ರ ಪ್ರದೇಶದ ಗೋದಾವರಿ ಜಿಲ್ಲೆಯಲ್ಲಿ ಒಂದು ಉದ್ಯಾನವನ ಇದೆ, ಜಮ್ಮು ಕಾಶ್ಮೀರದಲ್ಲೂ ಕೂಡ ಒಂದು ಉದ್ಯಾನವನವಿದೆ. ಅದು ಹರಿಯುವ ನದಿ ಮೇಲೆ ಇರುವಂತಹ ಉದ್ಯಾನವನ. ಆದರೆ ಕಂಪ್ಲೀಟ್ ಆಗಿ ಅದೊಂದು ಆರ್ಟ್ ಮ್ಯೂಸಿಯಂ ಇದೆ ಗೋದಾವರಿಯಲ್ಲಿ, ಪುಣೆಯಲ್ಲಿ ಸೈನ್ಸ್ ಮ್ಯೂಸಿಯಂ ಇದೆ, ಜಮ್ಮುವಲ್ಲಿ ಆ ಉದ್ಯಾನವನವನ್ನೇ ಮಾಡಬೇಕು ಅಂತೇಳಿ ಬ್ರಿಡ್ಜ್ ಮಾಡಿರುವಂಥದ್ದು. ಬಟ್ ಹಳೇ ಬ್ರಿಡ್ಜ್ ವಕೀಲ ಆರ್.ಕೆ. ನಾಗೇಂದ್ರ ಬಾಬು, ಕುಶಾಲನಗರ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿ.ಪಿ. ಶಶಿಧರ್ ಮಾತನಾಡಿದರು. ಈ ಸಂದರ್ಭ ಬಾಚರಣಿ ಅಂಡ ಅಪ್ಪಣ್ಣ, ಕೆಪಿ ಚಂದ್ರಕಲಾ, ಎಸ್ಎಲ್ಎನ್ ಸಂಸ್ಥೆಯ ಪ್ರಮುಖರಾದ ಸಾತಪ್ಪನ್, ರೋಟರಿ ಪ್ರಮುಖರಾದ ಪುರುಷೋತ್ತಮ್ ರೈ, ರಾಜೇಶ್, ಬಿಬಿ ಭಾರತೀಶ್, ಉಲ್ಲಾಸ್ ಕೃಷ್ಣ, ಮಂಜುನಾಥ್, ಮಹೇಶ್, ಎಸ್ಕೆ ಸತೀಶ್, ಡಾಕ್ಟರ್ ಧರಣೇಂದ್ರ, ಕ್ರಿಸ್ವೆಲ್ ಕೋಟ್ಸ್, ಆರತಿ ಶೆಟ್ಟಿ ಸೇರಿದಂತೆ ಮತ್ತಿತರರು ಇದ್ದರು. ಚಿತ್ತಾರ ನ್ಯೂಸ್, ಕುಶಾಲನಗರ.